ಜಮೀನಿನ ತುಂಬೆಲ್ಲ ಬೆಳ್ಳಗೆ ಹಿಮ ಬಿದ್ದಿರೋ ದೃಶ್ಯ ನೋಡಿದ್ರೆ ನಮಗೆ ತಕ್ಷಣ ಕಾಶ್ಮೀರ ಬಯಲುಸೀಮೆಗೆ ಬಂತು ಅಂತ ಜನ ಕುಣಿದಿದ್ದು. ಆದ್ರೆ ನಮ್ಮ ಧಾರವಾಡದ ಕಲಘಟಗಿಯಲ್ಲಿ ಸೃಷ್ಟಿಯಾಗಿರೋ ಈ ಕಾಶ್ಮೀರದ ಪ್ರಹಸನದ ಮುಗಿದಾದ ಮೇಲಿನ ದೃಶ್ಯ ಖಂಡಿತ ನಿಮ್ಮ ಕರುಳು ಹಿಂಡತ್ತೆ. ಹೌದು, ಅನ್ನದಾತನ ಬದುಕಿಗೆ ಕೊಳ್ಳಿ ಇಟ್ಟಿರೋ ಈ ಭೀಕರ ಆಲಿಕಲ್ಲು ಮಳೆಯ ರಭಸಕ್ಕೆ ರೈತನ ಬದುಕು ಅಕ್ಷರಶಃ ಮೂರಾಬಟ್ಟೆಯಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ವರ್ಣದೇವ ಮಾಡಿದ ಆ ಅನಾಹುತ ಆದ್ರೂ ಏನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಏಪ್ರಿಲ್ನಲ್ಲಿ ಬರಬೇಕಿದ್ದ ಮಳೆರಾಯ ಮಾರ್ಚ್ ತಿಂಗಳಲ್ಲೇ ತನ್ನ ಆರ್ಭಟ ಶುರು ಮಾಡಿದ್ದಾನೆ. ಡಿಸೆಂಬರ್ನಲ್ಲಿ ಭರ್ಜರಿಯಾಗಿ ಹೂವು ಬಿಟ್ಟು ಈ ಬಾರಿ ದೇಶ ವಿದೇಶಗಳಲ್ಲಿ ಡಿಮ್ಯಾಂಡ್ ಇರೋ ಮಾವು ಒಳ್ಳೆ ಇಳುವರಿ ತರತ್ತೆ ಅಂತ ಖುಷಿಯಲ್ಲಿದ್ದ ಬೆಳೆಗಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಗಾಳಿ ಸಹಿತ ಸುರಿದ ಭೀಕರ ಆಲಿಕಲ್ಲು ಮಳೆ ಹಾಗೂ ರೋಗ ಬಾಧೆಗೆ ಇನ್ನೇನು ಬೆಳೆಯಬೇಕಿದ್ದ ಮಾವಿನ ಮಿಡಿಕಾಯಿಗಳೆಲ್ಲ ನೆಲಕಚ್ಚಿವೆ. ಇದರ ಅಸಲಿ ನಷ್ಟದ ಲೆಕ್ಕಾಚಾರ ಕೇಳಿದ್ರೆ ನೀವು ದಂಗಾಗ್ತೀರಾ. ಧಾರವಾಡ ಜಿಲ್ಲೆಯೊಂದರಲ್ಲೇ ಬರೋಬ್ಬರಿ 130 ಹೆಕ್ಟೇರ್ ಪ್ರದೇಶದ ಮಾವು ಬೆಳೆ ಸಂಪೂರ್ಣ ನಾಶವಾಗಿದೆ. ವಿಶೇಷ ಅಂದ್ರೆ ಕಳೆದ 30 ವರ್ಷಗಳಲ್ಲೇ ಇಂಥ ಭೀಕರ ಆಲಿಕಲ್ಲು ಮಳೆ ಬಂದಿಲ್ಲವಂತೆ. ಮಳೆಯ ರಭಸಕ್ಕೆ ಮರದಲ್ಲಿ ಎಲೆಗಳು ಕೂಡ ಇಲ್ಲದಂತೆ ಕಾಯಿಗಳೆಲ್ಲ ಉದುರಿ ಬಿದ್ದಿವೆ. ಕಲಘಟಗಿ ತಾಲೂಕಿನ 7 ಗ್ರಾಮಗಳು ಅಳ್ನಾವರ, ಕುಂದಗೋಳ ಸೇರಿದಂತೆ ಜಿಲ್ಲೆಯಾದ್ಯಂತ ಭಾರಿ ನಷ್ಟ ಉಂಟಾಗಿದೆ. ಅಂದಹಾಗೆ ಅತಿ ಹೆಚ್ಚು ಹಾನಿಯಾಗಿರೋದು ಸಚಿವ ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲೇ. ಸದ್ಯ ಬೆಳೆ ನಷ್ಟದ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ಕೊಡಿಸುವ ಭರವಸೆಯನ್ನು ಸಚಿವರು ನೀಡಿದ್ದಾರೆ. ಆದರೆ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದು ಈಗ ಕಣ್ಣೆದುರಲ್ಲೇ ಬೆಳೆ ನಾಶವಾಗಿರುವುದನ್ನು ಕಂಡು ಕಣ್ಣೀರಿಡುತ್ತಿರುವ ರೈತರು ಸರ್ಕಾರ ನಮಗೆ ಪ್ರತಿ ಹೆಕ್ಟೇರ್ಗೆ 80,000 ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ.